ಬಂದಿರೋವಂಥ ಸ್ಪಾಟ್ ಬಂದ್ಬಿಟ್ಟು ಹನುಮಾನ್ ನಗರದಲ್ಲಿ ಲೊಕೇಟ್ ಆಗಿರೋ ಬ್ರಾಹ್ಮಿನ್ಸ್ ಕೆಫೆಗೆ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಓಪನ್ ಬಟರ್ ಮಸಾಲೆ ದೋಸೆನ ನೆಕ್ಸ್ಟು ಚಟ್ನಿ ಜೊತೆ ತಿನ್ಬಿಡ. ಆ್ಯಕ್ಚುಲಿ ಚಟ್ನಿಗಿಂತ ಪಲ್ಯದಲ್ಲೇ ನೆಕ್ಸ್ಟ್ ಬಂದಿದೆ. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಸಾಂಬಾರು ಒಂದು ಕಪ್ ತೊಗೊಂಬಂದ್ಬಿಟ್ಟು ನೀಟಾಗಿ ಓಪನ್ ದೋಸೆನ ಇಳಿಸ್ಬಿಡಿ ಅದ್ರ ಜೊತೆ. ನೆಕ್ಸ್ಟ್ ಲೆವೆಲ್ ದೋಸೆ. ಸಾಂಬಾರು ಅಂತೂ ನೆಕ್ಸ್ಟ್ ಲೆವೆಲ್ ಹೈಲೈಟು. ಲೈಟಾಗಿ ಹಿಂಗಿನ ಫ್ಲೇವರ್ಸ್ ಎಲ್ಲ ಸಿಗುತ್ತೆ, ಜೀರ್ಣನ ಎನ್ಹಾನ್ಸ್ ಮಾಡುತ್ತೆ. ಸೊ ಅದನ್ನು ಆರಾಮ್ಸೆ ಕುಡಿದ್ಬಿಡಿ. ಸೊ ಪೈನಾಪಲ್ ಕೇಸರಿ ಬಾತು ತೊಗೊಂಡಿದ್ದೀರಿ. ಅದರ ಜೊತೆಗೆ ಫುಲ್ಲು ಖಾರವಾಗಿರುವಂಥ ಖಾರ ಬಾತು. ಸೊ ಇದೆರಡು ಮಿಕ್ಸ್ ಮಾಡಿದ್ರೆ ಚೌಚೌ ಬಾತು. ಸೊ ಫಸ್ಟಾಗಿ ಟೇಸ್ಟ್ ಮಾಡಿಬಿಡೋಣ. ಫುಲ್ಲು ಪೈನಾಪಲ್ಲು ಮತ್ತು ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ. ಟೇಸ್ಟ್ ಮಾಡಿಬಿಡೋಣ. ತುಪ್ಪ ಸುರಿದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಕ್ಯಾಲರೀಸು ಸಕ್ಕತ್ತಾಗಿದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಚಿರೋಟಿ ರವೆ ಕರ್ಗೋಗುತ್ತೆ. ಮತ್ತು ಈಚ್ ಬೈಟಲ್ಲೂ ಪೈನಾಪಲ್ ಸಿಗುತ್ತೆ ಮತ್ತು ಡ್ರೈ ಫ್ರೂಟ್ಸು, ಗೋಡಂಬಿ ಅಂತೂ ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ಗೆ ಕಳೆದೋಗ್ತೀರಿ. ನೆಕ್ಸ್ಟು ಜಾಸ್ತಿ ವೇಸ್ಟ್ ಮಾಡಿದ್ರೆ ಟೈಮು ತೊಗೊಂಬಿಡೋಣ. ಖಾರ ಬಂತು. ಇದು ಮಾಡಿರೋದು ಬಾಂಬೆ ರವೆಯಲ್ಲಿ. ಸೊ ತಿಕ್ಕಾಗಿದೆ ರವೆ. ಸೊ ಟೊಮೆಟೊ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಸಾಸಿವೆ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡಿಬಿಡೋಣ. ಲೈಟಾಗಿ ಮೈಲ್ಡಾಗಿ ಖಾರ ಕುಡಿಯುತ್ತೆ ಬಾಯಿಗೆ. ಹಾಗೆ ಫ್ಲೇವರ್ಸ್ ಎಲ್ಲ ಬಸ್ಟ್ ಔಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಚೌಚೌ ಬರ್ತಾ. ಸೊ ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತೊಗೊಂಬಿಡೋಣ. ಸೊ ಇದೆರಡನ್ನೂ ಮಿಕ್ಸ್ ಮಾಡಿ ತೊಗೊಳೋಣ, ಹೇಗಿದೆ ಅಂತ ನೋಡೋಣ. ಲೈಟಾಗಿ ಸ್ವೀಟು, ಲೈಟಾಗಿ ಖಾರ, ಎರಡು ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಆಗುತ್ತೆ. ಚಟ್ನಿ ಹಾಗೆ ತೊಗೊಂಡ್ಬಿಡೋಣ. ಚಟ್ನಿ ಹಾಗೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇವ್ರ ಮೇನ್ ಐಟಮ್ ಚಟ್ನಿ ಮತ್ತು ಸಾಂಬಾರು. ಇಲ್ಲಿ ಬ್ರಾಹ್ಮಿನ್ಸ್ ಕೆಫೆ ಅಂತಂದರೆ ಸಾಂಬಾರು ಮತ್ತು ಚಟ್ನಿ ಕುಡಿಬೇಕು, ತಿನ್ನಬಾರ್ದು. ಆ ಥರ ಜಾಗ ಇದೆ. ಇದನ್ನು ಉಪ್ಪಿಟ್ಟನ್ನ ಚಟ್ನಿ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಮೈಟ್ ತೊಗೊಂಬಿಡೋಣ. ಕಳೆದು ಹೋಗ್ತೀವಿ. ಸೊ ಫಸ್ಟು ಸಾಂಬಾರು ತೊಗೊಬೇಕು. ನೆಕ್ಸ್ಟ್ ಲೆವೆಲ್ಲು ಮೇನ್ ಐಟಮ್ಮೇ ಇವ್ರದ್ದು ಸಾಂಬಾರು. ನೀವು ಮಿಸ್ ಮಾಡೋಂಗೇ ಇಲ್ಲ. ಇಡ್ಲಿ ಸಾಂಬಾರು ನೀವು ಬ್ರಾಹ್ಮಿನ್ಸ್ ಕೆಫೆಯಲ್ಲಿ ಟೇಸ್ಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ನೀವು. ಸಾಂಬಾರೇ ಇವ್ರದ್ದು ಮೈನ್ ಐಟಮ್. ಇದರ ಇಡ್ಲಿಗೆ ಕೈ ಹಾಕ್ಬಿಡೋಣ. ಹಂಗೆ ನೀಟಿಗೆ ಬ್ರೇಕ್ ಆಗೋಗುತ್ತೆ.
ಬೆಣ್ಣೆ ಥರ ನೆಕ್ಸ್ಟ್ ಲೆವೆಲ್ ಇಡ್ಲಿ ಗುರು. ಇದನ್ನು ಅದೇ ನೀಟಿದೆ ಸಬ್ಮರ್ಜ್ ಮಾಡಿಬಿಟ್ರೆ ಚಟ್ನಿಲಿ ನೆಕ್ಸ್ಟ್ ಲೆವೆಲು. ಚಟ್ನಿ ಮೈಲ್ಡಾಗಿ ಖಾರ ಇದೆ, ಮೆಣಸಿನ್ಕಾಯಿ ಯೂಸ್ ಮಾಡಿದ್ದಾರೆ. ಮತ್ತು ಮೇಯ್ನ್ ಐಟಮ್ ಬಂದುಬಿಟ್ಟೆ ಎರಡು ಪುದೀನ. ಸೊ ಪುದೀನ ಫ್ಲೇವರ್ ಬರುತ್ತೆ, ಕ್ರಂಚಿಯಾಗಿ ಸ್ಮಾಲು ಕೋಕೋನಟ್ಸ್ ಸಿಗುತ್ತೆ ಕ್ರಷ್ ಮಾಡಿ ಹಾಕಿರೋದ್ರಿಂದ. ಇಡ್ಲಿಗಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು. ಚಟ್ನಿಗಿಂತ ಮೇಯ್ನ್ ಐಟಮ್ ಬಂದುಬಿಟ್ಟು ನೀವು ಟ್ರೈ ಮಾಡಬೇಕಾಗಿರೋದು ಇಡ್ಲಿನ ಸಾಂಬಾರು ಜೊತೆ. ಸಾಂಬಾರು ಡಿಪ್ ಹಾಕೊಂಡ್ಬಿಟ್ರೆ ಅಂತೂ ಸಾಂಬಾರು ಕುಡ್ಬಿಡ್ಬೋದು ಇಡ್ಲಿಗಿಂತ, ಆ ಥರ ಸಗದಾಗಿದೆ. ಆಯಿಲಿಟ್ಟರೆ ಹಂಗೆ ಕರೋಗುತ್ತೆ. ಫುಲ್ಲು ಕ್ರಿಸ್ಪಿಯಾಗಿರೋ ವಡೆ ವೆಯ್ಟ್ ಮಾಡ್ತಾಯಿದೆ, ಅದನ್ನು ಬ್ರೇಕ್ ಮಾಡ್ಕೊಂಬಿಡೋಣ. ಕ್ರಿಸ್ಪಿಯಾಗಿರೋ ವಡೆನ ಸಾಂಬಾರು ಜೊತೆ ತೊಗೊಂಬಿಡೋಣ. ಫುಲ್ ಕ್ರಿಸ್ಪಿಯಾಗಿದೆ, ಫುಲ್ ಸೈಕಾಗಿದೆ ವಡೆ ಮಾತ್ರ. ಫುಲ್ಲು ತಿಕ್ ಲೇಯರ್ ಆಫು ಆ ಉದ್ದಿನಬೇಳೆ ಫುಲ್ ನೀಟಿಗೆ ರೋಸ್ಟ್ ಆಗಿದೆ. ಮತ್ತು ಅಲ್ಲಲ್ಲಿ ನಿಮಗೆ ಮೆಣಸು ಸಿಗುತ್ತೆ ಲೈಟಾಗಿ, ಅದು ಸಣ್ಣತ್ತೆ ಮೆಣಸಿನ್ಕಾಯಿ ಮತ್ತು ತುರಿ ಸಿಗುತ್ತೆ. ಸಾಂಬಾರಲ್ಲಿ ತಿಂದಿರೋದ್ರಿಂದ ಕಾಯಿ ಯೂಸ್ ಮಾಡಿದ್ದಾರೆ.